ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಬೇಗನೆ ಎದ್ದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಒಂದು 3 o'clockಗೆಲ್ಲ ಎದ್ದು ಪೂಜೆಗೆ ಅಡುಗೆಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಂಡು ಮನೆಯೂ ಕೂಡ ಬೇಗನೆ ಬಿಟ್ವಿ. ಒಂದು 5:36ಗೆಲ್ಲ ಮನೆ ಬಿಟ್ವಿ. ಇದು ಮನೆ ದೇವ್ರ ದೇವಸ್ಥಾನ ಬಂದುಬಿಟ್ಟು ಗಾಳಿಕೆರೆ ಅನ್ನೋ ಗುಡ್ಡದ ಮೇಲಿರೋದು. ಇದು ಬಂದು ಚಿಕ್ಕಮಂಗ್ಳೂರು ಹತ್ರ ಇರೋ ಬಾಬಾ ಬುಡನ್ಗಿರಿ ಹಿಲ್ಸ್ ಇದೆಯಲ್ಲ, ಅದಕ್ಕಿಂತ ಒಂದು 5 ಕಿಲೋಮೀಟರ್ಸ್ ಮೇಲೆ ಹೋಗಬೇಕು. ದೇವಸ್ಥಾನ ಬಂದು ಮನೆ ಹತ್ರನೂ ಇದೆ, ಅಂದರೆ ಊರಲ್ಲಿ. ಬಟ್ ಮೂಲ ಸ್ಥಾನ ಬಂದ್ಬಿಟ್ಟು ಅಲ್ಲಿರೋದು ಗಾಳಿಕೆರೆ ಹತ್ರ. ಸೊ ಮನೆಯವರೆಲ್ಲ ಹೋಗ್ತಾ ಇದ್ವಿ. ರೀಚ್ ಆಗೋಷ್ಟರಲ್ಲಿ ಒಂದು 9:45 ಆಗಿತ್ತು. ನೇಚರ್ ಮಾತ್ರ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಇಲ್ಲಿ ನೋಡಿ ಈ ಥರ ಎಲ್ಲ ಕುಸ್ತಿತ್ತು, ಹಾಗಾಗಿ ಗಾಡಿ ಮುಂದೆ ಹೋಗಲಿಲ್ಲ. ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕಾಗಿತ್ತು. ಸೊ ನಾವೆಲ್ಲ ಹೋಗಿ ಫಸ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರಿಗೆ ಬಂದ್ವಿ. ಇಲ್ಲಿ ಏನು ವಿಶೇಷತೆ ಏನಂದರೆ, ಇಲ್ಲಿ ಗುಡ್ಡದ ಮೇಲಿಂದ ಈ ಮಂಜು ಬೀಳುತ್ತಲ್ಲ, ಆ ಮಂಜಿಂದ ಅದು ನೀರೆಲ್ಲ ಹರ್ಕೊಂಬಂದು ಇಲ್ಲಿ ಈ ಒಂದು ಕೆರೆಗೆ ಅದು ಸೇರುತ್ತೆ. ಹಂಗಾಗಿ ಇದು ಗಾಳಿಕೆರೆ ಅಂತ ಹೇಳ್ತಾರೆ. ಇಲ್ಲಿ ಆಂಜನೇಯ ಮತ್ತು ಕೆಂಚರಾಯ ಅನ್ನೋ ಒಂದು ದೇವರು ಕೂಡ ಇದೆ. ಸೊ ನಾವಿಲ್ಲಿ ಕೆಂಚರಾಯ ಮತ್ತು ಅನ್ನೋ ಒಂದು ದೇವ್ರಿಗೆ ನಾವಿಲ್ಲಿ ನಡ್ಕೊತೀವಿ, ಮನೆ ದೇವರು. ಸೊ ಹಂಗಾಗಿ ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಮತ್ತೆ ತಿರ್ಗಾ ನಾವೆಲ್ಲಿ ಗಾಡಿ ನಿಲ್ಲಿಸಿದ್ವಿ ಅಲ್ಲೋಗಿ ಅಡುಗೆ ಎಲ್ಲ ಮಾಡಬೇಕಾಗಿತ್ತಲ್ಲ, ಹಂಗಾಗಿ ಕೋಳಿ ಎಲ್ಲ ಇಲ್ಲೇ ಕಟ್ ಮಾಡಿಕೊಂಡು ಅದೆಲ್ಲ ಕ್ಲೀನ್ ಮಾಡಿ ಅಲ್ಲೆಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಮ್ಮ ಅತ್ತೆ ಮತ್ತು ನನ್ನ ನಾದಿನಿ, ನಮ್ಮ ಅಕ್ಕ ಮತ್ತು ಇನ್ನೂ ಕೆಲವು ರಿಲೇಟಿವ್ಸ್ ಬಂದಿದ್ದರು. ಸೊ ಹಾಗಾಗಿ ಎಲ್ಲನೂ ಹೋಗಿ ಇಲ್ಲೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಮನೆಯಲ್ಲೇ ಎಲ್ಲ ಖಾರ ಎಲ್ಲ ರುಬ್ಕೊಂಡು ಬಂದಿದ್ದರು. ನೋಡಿ ಇಲ್ಲಿ ನಮ್ಮ ಮಾವ, ನನ್ನ ಹಸ್ಬೆಂಡು ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ ಎಲ್ಲ ಸೇರಿಕೊಂಡು ಇಲ್ಲಿ ಕ್ಲೀನ್ ಮಾಡ್ಕೊತಿದ್ದಾರೆ, ಕೋಳಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ. ಅಡುಗೆ ವ್ಲಾಗ್ಸ್ ಎಲ್ಲ ನನಗೇನೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ತುಂಬ ಅಂದರೆ ತುಂಬ ಚಳಿ ಇತ್ತು. ಹಂಗಾಗಿ ನಾನು ಹೋಗಿ ಬಸ್ಸಲ್ಲಿ ಕೂತ್ಕೊಂಡಿದ್ದೆ. ಸೊ ಅವ್ರು ಅಡುಗೆ ಮಾಡ್ತಾಯಿದ್ರಲ್ಲ, ಹಾಗೆ ನನ್ನ ನಾದಿನಿ, ನಮ್ಮ ಅಕ್ಕ ಎಲ್ಲ ಒಂದು ಸ್ವಲ್ಪ ವಾಕ್ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಹೋಗಿದ್ವಿ. ಬಂದ್ಬಿಟ್ಟು ದೇವ್ರಿಗೆಲ್ಲ ಎಡೆ ಹಾಕಬೇಕು ಅಂದ್ಬಿಟ್ಟು ಬೇಗ ಮುದ್ದೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಡುಗೆ ಎಲ್ಲ ಮಾಡಿ ದೇವ್ರಿಗೆ ಎಡೆ ಎಲ್ಲ ಹಾಕಿ ನಾವು ಊಟ ಎಲ್ಲ ಮಾಡಿ ಇಲ್ಲೇ ಜಸ್ಟ್ ಓಡಾಡ್ಕೊಂಡಿದ್ವಿ. ನೇಚರೆಲ್ಲ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಒಂದೊಂದು ಸೆಕೆಂಡ್ಗೂ ಅಲ್ಲಿ ಏನಿತ್ತು ಆ ನೇಚರ್ ವ್ಯೂ ತುಂಬಾ ಚೇಂಜಸ್ ಆಗ್ತಾಯಿತ್ತು. ಒಂದು ಸಲ ಮಳೆ ಬರ್ತಾಯಿತ್ತು, ಒಂದು ಸಲ ಬಿಸಿಲಿರ್ತಾಯಿತ್ತು, ಒಂದು ಸಲ ಫುಲ್ಲು ಫಾಗ್ ತುಂಬ್ಕೊಂಡಿರ್ತು. ಒಂದು ಸೆಕೆಂಡಲ್ಲೇ ಅದು ಫುಲ್ ಫಾಗ್ ರಿಲೀಸ್ ಆದರೆ ಮತ್ತೆ ಫಾಗ್ ಎಲ್ಲ ಬರ್ತಾಯಿತ್ತು. ಇಲ್ಲಿ ನನ್ನ ಹಸ್ಬೆಂಡು ಕೂಡ ಇಲ್ಲಿ ಗುಡ್ಡದ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿ ಕರ್ಕೊಂಡು ಹೋಗಿದ್ರು ನನ್ನ ಮಗನ. ಅಲ್ಲೂ ಕೂಡ ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತಗೊಂಡ್ವಿ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಆ ನೇಚರ್ನ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಸೊ ಅಲ್ಲೇ ಆಲ್ಮೋಸ್ಟ್ ಒಂದು 3 o'clockವರೆಗೂ ಅಲ್ಲೇ ಇದ್ವಿ, ಊಟ ಎಲ್ಲ ಮಾಡಿಕೊಂಡು. ಊಟಕ್ಕೆ ಮುದ್ದೆ, ಅನ್ನ ಮತ್ತು ಚಾಪ್ಸ್ ಮತ್ತು ಸಾಂಬಾರೆಲ್ಲ ಮಾಡಿದ್ವಿ. ಸೊ ಊಟ ಮಾಡ್ಕೊಂಡೆಲ್ಲ ಕ್ಲೀನ್ ಮಾಡಿಕೊಂಡು ಆನ್ ದ ವೇ ಬರಬೇಕಾದ್ರೆ ಇಲ್ಲೊಂದು ಫಾಲ್ಸ್ ಇತ್ತು. ಆ ಫಾಲ್ಸ್ ಹತ್ರನೂ ಹೋಗಿ ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೋಟೋಸ್ ಎಲ್ಲ ತಕ್ಕೊಂಡು ನಾವು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ಒಂದು 5:45, 6 ಆಗಿತ್ತು ಅಷ್ಟೇ. ನಾನು ಇದು ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ನೀವು ಹೋಗಿ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ಬೋದು. ನಮ್ಮ ಮನೆಯಿಂದ ಇದು ಜಸ್ಟ್ 1.5 hour ಅಷ್ಟೇ ಆಗೋದು, ಕಡೂರಿಂದ ಚಿಕ್ಕಮಂಗ್ಳೂರಿಗೆ ಹೋಗೋದಕ್ಕೆ. ಫುಲ್ ಗುಡ್ಡ ರೀಚ್ ಆಗೋಕ್ಕೆ ಒಂದು 2 hours ಆಗುತ್ತೆ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ಸೊ ಇದು ನನ್ನ ಟ್ಯೂಸ್ಡೇ ವ್ಲಾಗ್ ಆಗಿತ್ತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.